ವೃಷಭ ರಾಶಿ ಅತ್ಯುತ್ತಮವಾಗಿರ್ತಕ್ಕಂತಹ ತಿಂಗಳು. ಗುರುವಿನ ವಿಷಯದಲ್ಲಿ, ಶನಿಯ ವಿಷಯದಲ್ಲಿ ಒಬ್ಬರು ಹಣವನ್ನು ಕೊಡ್ತಾರೆ, ಇನ್ನೊಬ್ಬರು ಹಣವನ್ನು ಬೆಳೆಸ್ತಾರೆ. ಅದು ಕಾಮನ್ ಇದ್ದೇ ಇದೆ. ಆದರೆ ಒಬ್ಬರು ಹಣವನ್ನು ಬೆಳೆಸ್ತಾರೆ ವ್ಯವಹಾರವನ್ನು, ಇನ್ನೊಬ್ಬರು ಹಣವನ್ನು ಗಳಿಸ್ತಾರೆ. ಒಬ್ಬರು ಬೆಳೆಸ್ತಾರೆ, ಒಬ್ಬರು ಗಳಿಸ್ತಾರೆ ಅಂದರೆ ಖರ್ಚು ಮಾಡೋರು ಒಬ್ಬರು ಬೇಕಲ್ಲ ಮಧ್ಯ. ಅದಕ್ಕೆ ತೊಂದರೆ ಇರತಕ್ಕಂತಹ ಒಂದು ತಿಂಗಳು ಇದಾಗಿರುತ್ತೆ. ಯಾಕಂದರೆ ರಾಶ್ಯಾಧಿಪತಿಯು ಬಲವಿಲ್ಲದೆ 8ನೇ ಮನೆಯಲ್ಲಿ ಚತುರ್ಗ್ರಹ ಯೋಗ ಯುಕ್ತನಾಗಿ ಅದಕ್ಕೆ ನಾನಾ ಬಗೆಯ ಕೌಟುಂಬಿಕವಾಗಿರ್ತಕ್ಕಂತಹ ಅಥವಾ ಹೆಂಡತಿ, ಮಕ್ಕಳು, ಸ್ತ್ರೀಯರು, ಇಂಥ ಯಾರೂ ಇರಬಹುದು, ಅಂಥ ತಾಯಿ, ತಂಗಿ, ಗೆಳತಿಯರು, ಇಂಥ ವಿಷಯದಲ್ಲಿ ನಾನಾ ಬಗೆಯ ಖರ್ಚುಗಳನ್ನು, ಬೇಡದ ವ್ಯರ್ಥವಾಗಿರ್ತಕ್ಕಂಥ ಖರ್ಚುಗಳಿಗೆ ಕಾರಣವಾಗ್ತಕ್ಕಂಥದ್ದು. ನೋಡಿ ಎಷ್ಟು ವಿಚಿತ್ರವಾಗಿದೆ. ಏಕಾದಶದಲ್ಲಿ ಶನಿ, ಆಗಲೇ ಹೇಳಿದಂತೆ ಒಬ್ಬನು ಬೆಳೆಸುವನು, ದ್ವಿತೀಯದಲ್ಲಿ ಗುರು, ಇನ್ನೊಬ್ಬ ಕೊಡುವವನು. ಶನಿಯ ದೋಷವಿಲ್ಲ, ಗುರುವ ದೋಷವಿಲ್ಲ. ನೀವು ಒಂದು ಕಡೆ ಬೆಳೀತಾ ಇದೆ, ಒಂದು ಕಡೆ ಗಳಿಸ್ತಾ ಇದೆ. ಆದರೆ ಖರ್ಚು ಮಾಡೋರೊಬ್ಬರು ಬೇಕಲ್ಲ. ಹಾಗೆ ಯಾವುದನ್ನು ಕೂಡ ಕಾಲವು ಬ್ಯಾಲೆನ್ಸ್ ಮಾಡದೆ ಬಿಡೋದಿಲ್ಲ ಅನ್ನೋಕ್ಕೆ ಇದು ವೃಷಭ ರಾಶಿಯ ಜನವರಿ ತಿಂಗಳ ಒಂದು ಅನುಕೂಲ ಹೀಗಿದೆ ಅಂತ ತಿಳ್ಕೊಳ್ಬೇಕು. ರುದ್ರಾಭಿಷೇಕ, ಈಶ್ವರನ ತುಪ್ಪದ ದೀಪ ಸೇವೆ, ಪ್ರದಕ್ಷಿಣ ನಮಸ್ಕಾರಾದಿ, ನಮಃ ಶಿವಾಯ ಪಂಚಾಕ್ಷರ ಜಪ, ಈ ರೀತಿಯ ಈಶ್ವರ ಸೇವೆಗಳನ್ನು ವಿಶೇಷವಾಗಿ ಮಾಡಿಕೊಂಡು ಮುಂದುವರಿಯಿರಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.